ಎಲ್ರಿಗೂ ನಮಸ್ತೆ. In this session, we are going to discuss about the social science study package. ಇದು ಹಂಗಂತ ಪಾಸಿಂಗ್ ಪ್ಯಾಕೇಜ್ ಅನ್ಕೋಬೇಡಿ, ಇದು ಪಾಸಿಂಗ್ ಪ್ಯಾಕೇಜ್ ಅಲ್ಲ, ಸ್ಟಡಿ ಪ್ಯಾಕೇಜ್. ನೀವೇನಾದರೂ 80 ಸ್ಕೋರ್ ಮಾಡಬೇಕು, 80ಗೆ 70 ಸ್ಕೋರ್ ಮಾಡ್ಬೇಕಂದ್ರೆ ಯು ಶುಡ್ ರೆಫರ್ ದಿಸ್ ಒನ್. ನೋಡಿ, ಭಾಳ ಬುಲೆಟ್ ಪಾಯಿಂಟ್ನ ಹಾಕಿದ್ದೀನಿ. ನೀವು 7ರಿಂದ 8 ಪಾಯಿಂಟ್, ಒಂದೊಂದು ಕ್ವಶನ್ಗೂ 7ರಿಂದ 8 ಪಾಯಿಂಟ್ ಹಾಕಿರ್ತೀನಿ. ಸೊ ಒಂದೊಂದು ಕ್ವಶನ್ಗೂ 7-8 ಪಾಯಿಂಟ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು. ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ನಿಯರ್ಲಿ 100 ಕ್ವಶನ್ಸ್ನ ಮಾಡಿದೀವಿ. ಆ 100 ಕ್ವಶನ್ ಅಲ್ಲಿ ರಿಪೀಟೆಡ್ ಎಲ್ಲ ಪ್ರೀವಿಯಸ್ ಇಯರ್ ಕೇಳಿರೋ ಕ್ವಶನ್ಸ್ಗಳು. ಸೊ ರಿಪೀಟೆಡ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಇನ್ ಸೋಷಿಯಲ್ ಅಲ್ಲಿ ಸ್ಕೋರ್ ಮಾಡ್ತೀರಿ. ಕೆಲವರು ಸೋಷಿಯಲ್ ಇಂಗ್ಲೀಷಲ್ಲಿ ಮಾಡಿ ಅಂದಿದ್ದಕ್ಕೆ ವಿಡಿಯೋನ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದು ಒಂದು ಮೈ ಇಂಟೆನ್ಷನ್ ಅಷ್ಟೇ. ಕನ್ನಡದಲ್ಲೂ ಮಾಡಿದ್ದೀನಿ, ಇದು ಇಂಗ್ಲೀಷಲ್ಲೂ ಮಾಡ್ತಾ ಇದ್ದೀನಿ. ಬೇರೆ ಯಾವುದೇ ಸಬ್ಜೆಕ್ಟ್ ನಿಮಗೆ ಬೇಕು ಅಂದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ನಿಮಗೆ ಮಾಡ್ಕೊಡ್ತೀನಿ. ಓಕೆ, ಲೆಟ್ಸ್ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೋಷಿಯಲ್ ಸ್ಟಡಿ ಪ್ಯಾಕೇಜ್ ಇಂದ 2024-25. ಓಕೆ, ಫಸ್ಟ್ ಕ್ವಶನ್ ಹೋಗೋಣ. ಸಜೆಷನ್ ಟು ಸ್ಟಾಪ್ ದ ಸೋಷಿಯಲ್ ಎವಿಲ್ ಅನ್ಟಚಬಿಲಿಟಿ ಸ್ಟಾಪ್ ಮಾಡಕ್ಕೆ ಯಾವ್ಯಾವ ಸೋಷಿಯಲ್ ಎವಿಲ್ಸ್ ನ ಮಾಡ್ತೀರಿ ನೋಡಿ. ಆರ್ಟಿಕಲ್ ನಂಬರ್ 17 ಅನ್ಟಚಬಿಲಿಟಿ ಇಸ್ ಎ ಕ್ರೈಮ್ ಆಕ್ಟ್, ಸಿವಿಲ್ ರೈಟ್ ಪ್ರೊಟೆಕ್ಷನ್ ಆಕ್ಟ್, ರೈಟ್ ಟು ವೋಟ್, ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಎಲೆಕ್ಷನ್. ಸೊ ರಿಸರ್ವೇಷನ್ ಇಂದ ಎಜುಕೇಶನ್ ರಿಸರ್ವೇಷನ್ ಕೊಡೋದು, ರಿಸರ್ವೇಷನ್ ಇಂದ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಕೊಡೋದು. ನೋಡಿ, ಟೋಟಲ್ ಈ ಕಡೆ ಮಾಡ್ಕೊಂಡು ಹೋಗ್ತೀನಿ. ಇದು 5th ಒಂದು ಕ್ವಶನ್. ಸೊ ಎರಡು ಇದೆ. ಓಕೆ, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಕ್ಲೈಮೇಟ್ ಆಫ್ ಇಂಡಿಯಾದ ಕ್ಲೈಮೇಟ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಲ್ಯಾಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೌಂಟೇನ್ ರೇಂಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಷನ್ ಕರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾನ್ಸೂನ್ ವಿಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಡಿಸ್ಟೆನ್ಸ್ ಫ್ರಮ್ ದಿ ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಡೈರೆಕ್ಷನ್ ಆಫ್ ದಿ ವಿಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ನೋಡಿ, ಎಷ್ಟು ಈಸಿ ಇದೆ. ಸೊ ಲ್ಯಾಟಿಟ್ಯೂಡ್ ಮೇಲೆ, ಮೌಂಟೇನ್ ರೇಂಜಸ್ ಮೇಲೆ, ಓಷನ್ ಕರೆಂಟ್ ಮೇಲೆ, ಮತ್ತೆ ಮಾನ್ಸೂನ್ ವಿಂಡ್, ಡಿಸ್ಟೆನ್ಸ್ ಫ್ರಮ್ ದಿ ಸಿ, ಡೈರೆಕ್ಷನ್ ಆಫ್ ದಿ ವಿಂಡ್, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವಾಟ್ ಆರ್ ದ ಎಫೆಕ್ಟ್ ಆಫ್ ಸಾಯಿಲ್ ಎರೋಷನ್ ಎಫೆಕ್ಟ್ ಏನು? ಒಂದು, ಅಕ್ಯುಮುಲೇಷನ್ ಆಫ್ ಸಿಲ್ಟ್ ಅಂಡ್ ರಿವರ್ಸ್ ಕಾಸಸ್ ದ ಫ್ಲಡ್ಸ್. ರಿವರ್ಸ್ ಏನ್ ಮಾಡುತ್ತೆ? ಫ್ಲಡ್ಸ್ ನ ಮಾಡುತ್ತೆ. ರಿವರ್ ಚೇಂಜಸ್ ದ ಕೋರ್ಸ್ ಅಂಡ್ ಲಾಸ್ ಆಫ್ ಫರ್ಟಿಲಿಟಿ. ವೆಜಿಟೇಷನ್ ರೈಟ್ಸ್ ಅಪ್ ಅಂಡ್ ಡ್ರಾಟ್ ಇನ್ಕ್ರೀಸ್ ಆಗ್ತದೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರೆನ್ಸ್: creativity, innovation, leadership, team building, problem solving, risk taking. ಇಷ್ಟು ಇಂಟರ್ಪ್ರೆಟೆನ್ಸ್. ಲೀಸ್ಟ್ ಔಟ್ ದ ಟೈಪ್ ಆಫ್ ಸಾಯಿಲ್. ಯಾವ ಟೈಪ್ ಸಾಯಿಲ್ ಇದೆ? ದಟ್ ಇಸ್ ಹಾಲ್ವಿಯಲ್ ಸಾಯಿಲು, ಬ್ಲಾಕ್ ಸಾಯಿಲು, ರೆಡ್ ಸಾಯಿಲು, ಲ್ಯಾಟ್ರೈಟ್ ಸಾಯಿಲು, ಡಿಸರ್ಟ್ ಸಾಯಿಲು, ಮೌಂಟೇನ್ ಸಾಯಿಲು. ಎಷ್ಟಾದಲ್ಲಿಗೆ 8 ಟೈಪ್ ಸಾಯಿಲ್ ಇದೆ. ಮೆಜರ್ ಟು ಕಂಟ್ರೋಲ್ ದ ಸಾಯಿಲ್ ಎರೋಷನ್. ನೀವು ಸಾಯಿಲ್ ಎರೋಷನ್ ಆಗ್ದಂಗೆ ಯಾವ ರೀತಿ ಕಂಟ್ರೋಲ್ನ ಮಾಡ್ತೀರಿ? ಎಫಾರೆಸ್ಟ್ರೇಷನ್, ಕನ್ಸ್ಟ್ರಕ್ಟಿಂಗ್ ಎ ಬಂಡ್ಸ್, ಪ್ಲಾನ್ಡ್ ಯೂಸ್ ಆಫ್ ವಾಟರ್ಸ್, ಕೌಂಟರ್ ಪ್ಲಗಿಂಗ್, ಕಂಟ್ರೋಲ್ ದ ಡಿಫಾರೆಸ್ಟ್ರೇಷನ್. ಅದೇ ಎಫಾರೆಸ್ಟ್ರೇಷನ್ ಮಾಡಿದ್ರೆ ಡಿಫಾರೆಸ್ಟ್ರೇಷನ್ ಕಂಟ್ರೋಲ್ ಮಾಡೋದು. 2 ಪಾಯಿಂಟ್ ಅಲ್ಲೇ ಬರ್ಬೋದು. ಕಂಟ್ರೋಲಿಂಗ್ ಆಫ್ ಲೈಫ್ ಸ್ಟಾಕಿಂಗ್, ಗ್ರೇಸಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಚೆಕ್ ಡ್ಯಾಮ್ಸ್ ನ ಕನ್ಸ್ಟ್ರಕ್ಟ್ ಮಾಡೋದು. ಮೆಜರ್ ಟೇಕನ್ ಟು ಎರಾಡಿಕೇಟ್ ಇಲಿಟ್ರಸಿ. ಅನಾಗರಿಕತೆಯನ್ನ ಕಡಿಮೆ ಮಾಡಲು ನೀವೇನ್ ಮಾಡ್ತೀರಿ? ದಟ್ ಈಸ್ ಸರ್ವ ಶಿಕ್ಷಣ ಅಭಿಯಾನ. ನೆಕ್ಸ್ಟ್ ನ್ಯಾಷನಲ್ ಲಿಟ್ರಸಿ ಮಿಷನ್, ಸಾಕ್ಷರ ಭಾರತ, ಆರ್ಟಿಕಲ್ ನಂಬರ್ 21A, ರೈಟ್ ಟು ಎಜುಕೇಶನ್, ಸ್ಟ್ರೆಸ್ ಆನ್ ಗರ್ಲ್ಸ್ ಎಜುಕೇಶನ್, ಅಂದ್ರೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಶಿಕ್ಷಣವನ್ನು ಕೊಡಬೇಕು ಅಂತ. ಎಜುಕೇಶನ್ ಇನ್ ದ ಫಂಡಮೆಂಟಲ್ ರೈಟ್ಸ್, ಎಜುಕೇಶನ್ ಒಂದು ಫಂಡಮೆಂಟಲ್ ರೈಟ್ಸ್ ಆಗಿ ಮಾಡಿದ್ದಾರೆ ಈಗ. ಸೊ ಮೈನ್ ಕಾಸಸ್ ಆಫ್ ಸಾಯಿಲ್ ಎರೋಷನ್. ವಾಟ್ ಆರ್ ದ ಮೈನ್ ಕಾಸಸ್ ಆಫ್ ಸಾಯಿಲ್ ಎರೋಷನ್? ಸಾಯಿಲ್ ಎರೋಷನ್ ಮೈನ್ ಕಾಸ್ ಏನು? ಫ್ಲಡ್ಸ್, ಲ್ಯಾಂಡ್ ಸ್ಲೈಡ್, ಡಿಫಾರೆಸ್ಟ್ರೇಷನ್, ಓವರ್ ಗ್ರೇಸಿಂಗ್, ಓವರ್ ಇರಿಗೇಷನ್, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ರಿಕ್ಸ್. ಇಷ್ಟು ಸಾಯಿಲ್ ಎರೋಷನ್ ಆಗಿ ಕಾರಣ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್. ನೋಡಿ, ಇದು ಇಂಡಿಯಾ ಅಂದ್ರೆ ಇಲ್ಲಿ ಬರೋದು ವೆಸ್ಟರ್ನ್ ಘಾಟ್ಸ್, ಇಲ್ಲಿ ಬರೋದು ಈಸ್ಟರ್ನ್ ಘಾಟ್ಸ್. ಆಯ್ತಾ? ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಲೈನ್ ಇನ್ ದ ವೆಸ್ಟರ್ನ್ ಸೈಡ್, ಇದು ವೆಸ್ಟರ್ನ್ ಸೈಡ್ ಅಲ್ಲಿ ಇದೆಯಾ? ಕ್ಲೋಸರ್ ಟು ಸಿ, ಇಲ್ಲಿ ಸಿ ಕ್ಲೋಸರ್ ಇದೆಯಾ? ಹೈಯರ್, ಕಂಟಿನ್ಯೂಸ್, ನಾಟ್ ಸಪರೇಟೆಡ್ ಬೈ ರಿವರ್ಸ್. ಯಾವುದು ರಿವರ್ಸ್ ಇಂದ ಸಪರೇಟ್ ಆಗಿಲ್ಲ. ಹಾಗಾದ್ರೆ ಈಸ್ಟರ್ನ್ ಘಾಟ್ಸ್ ಏನಾಗಿದಾವೆ ನೋಡಿ? ಲೈಸ್ ಇನ್ ದ ಈಸ್ಟರ್ನ್ ಸೈಡ್ ಇದಾವೆ. ನಾಟ್ ಕ್ಲೋಸರ್ ಟು ದಿ ಸಿ, ಇವು ಸಿ ಏನಾಗಿರಲ್ಲ, ಕ್ಲೋಸ್ ಆಗಿರಲ್ಲ. ನಾಟ್ ಹೈಯರ್, ಇವು ಹೈಟ್ ಜಾಸ್ತಿ ಇರಲ್ಲ, ಬಟ್ ಇವು ಹೈಟ್ ಜಾಸ್ತಿ ಇರ್ತವೆ. ಇವು ನಾಟ್ ಕಂಟಿನ್ಯೂಸ್ ಆಗಿರಲ್ಲ, ಇವು ಕಂಟಿನ್ಯೂಸ್ ಆಗಿರ್ತವೆ. ಇವು ಹೈಯರ್ ಆಗಿರಲ್ಲ, ಇವು ಹೈಯರ್ ಆಗಿರ್ತವೆ. ಇವು ಕ್ಲೋಸರ್ ಟು ಸಿ ಆಗಿರುತ್ತೆ, ಇದು ನಾಟ್ ಕ್ಲೋಸರ್ ಟು ಸಿ. ನೋಡಿ, ಡಿಫ್ರೆನ್ಸ್ ಕೇಳಿದ್ರು ಬರೀಬಹುದು ನೀವು ಆರಾಮಾಗಿ ಈಸಿಯಾಗಿ. ಸಪರೇಟೆಡ್ ಬೈ ರಿವರ್ಸ್, ಇವು ನಾಟ್ ಸಪರೇಟೆಡ್ ಬೈ ರಿವರ್ಸ್. ಇಷ್ಟೇ. ಸೊ ಅಗ್ರಿಕಲ್ಚರ್ ಈಸ್ ಎ ಗ್ಯಾಂಬ್ಲಿಂಗ್ ವಿತ್ ರೈನ್ಫಾಲ್. ಮಳೆಯ ಜೊತೆ ಆಡುವಂತಹ ಜೂಜಾಟ ಒಂದು ಅಗ್ರಿಕಲ್ಚರ್, ಒಂದು ವ್ಯವಸಾಯ. ಅಗ್ರಿಕಲ್ಚರ್ ಇಸ್ ಎ ಮೇನ್ ಆಕ್ಯುಪೇಷನ್, ಡಿಪೆಂಡ್ಸ್ ಆನ್ ದಿ ರೈನ್ ಮಳೆ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ರೈನ್ ಇಸ್ ಎ ಅನ್ಸರ್ಟೈನ್ಸ್, ರೈನ್ ಇಸ್ ಎ ಅನ್ಈಕ್ವಲ್, ಬರ್ಬೋದು ಬರದೇ ಇರ್ಬೋದು, ಅನ್ಈಕ್ವಲ್. ಹೆವಿ ರೈನ್ ಲೀಡ್ಸ್ ಟು ಫ್ಲಡ್ಸ್ ಆಗುತ್ತೆ. ಸೊ ಫೇಲ್ಯೂರ್ ಆನ್ ದ ರೈನ್ ಲೀಡ್ಸ್ ಟು ದಿ ಡ್ರೈಟ್, ಬರಗಾಲ ಬರ್ಬೋದು.
ಸಜೆಷನ್ ಐಡಿಯಾ ಟು ಪ್ರಿವೆಂಟ್ ದ ಸ್ಮಗ್ಲಿಂಗ್. ನೀವು ಸ್ಮಗ್ಲಿಂಗ್ ಮಾಡೋದನ್ನ ಕಂಟ್ರೋಲ್ ಮಾಡಕ್ಕೆ ನೀವೇನೇನು ಐಡಿಯಾ ಮಾಡ್ತೀರಿ? ಇಂಪೋರ್ಟ್ ಸಬ್ಸ್ಟಿಟ್ಯೂಯೆಂಟ್ಸ್, ಪ್ರಾಪರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ, ಪ್ರಾಪರ್ ಆಗಿರೋ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ, ಸ್ಟ್ರಿಕ್ಟ್ ಕೋಸ್ಟಲ್ ವಿಜಿಲೆನ್ಸ್ ಸರ್ವಿಸ್, ಪುನಿಟಿವ್ ಮೆಜರ್ಮೆಂಟ್, ಇಂಟರ್ ಸ್ಟೇಟ್ ಟ್ರೇಡ್ ಅಗ್ರಿಮೆಂಟ್, ಟ್ರೇಡ್ ಅಗ್ರಿಮೆಂಟ್ ನ ಮಾಡ್ಕೊಳ್ತೀವಿ, ಪ್ರಾಪರ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಇಷ್ಟೇ. ಸೊ ಪ್ಲಾನ್ ಟು ಎರಾಡಿಕೇಟ್ ಪಾವರ್ಟಿ ಅಂದ್ರೆ ಬಡತನ ನಿರ್ಮೂಲನೆ ಮಾಡೋದು ಏನ್ ಮಾಡ್ತೀರಿ? BPL ಕಾರ್ಡ್, ಸಿದ್ದರಾಮಯ್ಯ ಅಕ್ಕಿ, ಫ್ರೀ ಅಕ್ಕಿ. 5 years ಪ್ಲಾನ್ ಮಾಡಿದ್ವಿ. ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಗ್ರೋತ್, ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್, ಇನ್ಕ್ರೀಸ್ ದ ಪರ್ ಕ್ಯಾಪಿಟಲ್ ಇನ್ಕಮ್, ಸೊ ರೈಸ್ ಇನ್ ದ ನ್ಯಾಷನಲ್ ಇನ್ಕಮ್, ಜವಾಹರ್ ರೋಜ್ಗಾರ್ ಯೋಜನೆ, ಮತ್ತೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಇಷ್ಟು ಕೆಲಸನ ಮಾಡಿದ್ರೆ ಎರಾಡಿಕೇಟ್ ದ ಪಾವರ್ಟಿ. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಆಲ್ರೆಡಿ ಪ್ರೀವಿಯಸ್ ಇಯರ್ ಕೇಳಿದ್ದೇನೆ. BPL ಕಾರ್ಡ್ ವರ್ಡ್ ಮಾಡಿದ್ವಿ. 5 years ಪ್ಲಾನ್, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಗ್ರೋತ್, ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್, ಇನ್ಕ್ರೀಸ್ ಇನ್ ದ ಪರ್ ಕ್ಯಾಪಿಟಲ್, ಸೊ ರೈಸ್ ಇನ್ ದ ನ್ಯಾಷನಲ್ ಇನ್ಕಮ್. ಓಕೆ, ವಾಟ್ ಆರ್ ದ ಇಲ್ ಎಫೆಕ್ಟ್ ಆಫ್ ದಿ ಡೌರಿ? ಅಂದ್ರೆ ಡೌರಿ ತಗೊಳ್ಳೋದ್ರಿಂದ ಏನೇನು ಎಫೆಕ್ಟ್ ಆಗುತ್ತೆ? ಫ್ಯಾಮಿಲಿ ಸಫರ್ ಆಗುತ್ತೆ, ಚೈಲ್ಡ್ ಮ್ಯಾರೇಜ್ ಆಗುತ್ತೆ, ಫೀಮೇಲ್ ಫೆಟಿಸೈಡ್ಸ್ ಆಗುತ್ತೆ, ಫೀಮೇಲ್ ಇನ್ಫೆಕ್ಟಿಸೈಡ್ಸ್ ಆಗುತ್ತೆ, ಡೊಮ್ಯಾಸ್ಟಿಕ್ ಕಾನ್ಫ್ಲಿಕ್ಟ್ ಆಗುತ್ತೆ, ಆಮೇಲೆ ರೈಸ್ ಇನ್ ದ ನಂಬರ್ ಆಫ್ ಡೈವರ್ಸಸ್ಗಳು ಜಾಸ್ತಿ ಆಗ್ತವೆ. ಪ್ರಾಬ್ಲಮ್ ಆನ್ ರೋಡ್ ಟ್ರಾನ್ಸ್ಪೋರ್ಟ್, ಅಂದ್ರೆ ನಮ್ಮ ಗೊತ್ತಲ್ಲ ಇಂಡಿಯನ್ ರೋಡ್ ಹೆಂಗಿರುತ್ತೆ, ಬರೀ ಗುಂಡಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ಗಳು ಫೇಸ್ ಮಾಡ್ಬೇಕಾಗುತ್ತೆ? ಅನ್ಫಿಟ್ ಡ್ಯೂರಿಂಗ್ ದಿ ರೈನಿ ಸೀಸನ್, ಮಳೆಗಾಲದಲ್ಲಿ ಫಿಟ್ ಆಗಿರಲ್ಲ ರೋಡು, ಕಾಸಸ್ ದ ಪೊಲ್ಯೂಷನ್, ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಸೆಕ್ರೇಟ್ ಆಗುತ್ತೆ, ರಿಲೀಸ್ ಆಗುತ್ತಲ್ಲ, ಸೊ ಪೊಲ್ಯೂಷನ್ ಆಗುತ್ತೆ. ಆಕ್ಸಿಡೆಂಟ್ ಆರ್ ಕಾಮನ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ವೇರ್ ಅಂಡ್ ಟೇರ್, ಟೈರ್ಗಳು ಬಸ್ಟ್ ಆಗೋದು, ಅದು ಇದು ವೇರ್ ಅಂಡ್ ಟೇರ್ ಆಗುತ್ತೆ. ಲ್ಯಾಕ್ ಆಫ್ ಬೇಸಿಕ್ ನೀಡ್ಸ್ ಸರಿ ಇಲ್ಲ. ಓಕೆ, ಅಚೀವ್ಮೆಂಟ್ ಆಫ್ 5 years ಪ್ಲಾನ್. ಏನು 5 years ಪ್ಲಾನ್ ಅಚೀವ್ಮೆಂಟ್? ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್ ಆಗಿದೆ, ರೈಸ್ ಇನ್ ದ ಪರ್ ಕ್ಯಾಪಿಟಲ್ ಇನ್ಕಮ್, ಪ್ರೋಗ್ರೆಸ್ ಇನ್ ದ ಅಗ್ರಿಕಲ್ಚರ್ ಪ್ರೋಗ್ರೆಸ್ ಆಗಿದೆ, ಗ್ರೋತ್ ಇನ್ ಇಂಡಸ್ಟ್ರಿ, ಗ್ರೋತ್ ಇನ್ ಸರ್ವಿಸಸ್, ಪಾವರ್ಟಿ ಅಲಿಗೇಷನ್, ಇನ್ಕ್ರೀಸ್ ಇನ್ ದ ಎಂಪ್ಲಾಯ್ಮೆಂಟ್ ಆಗಿದೆ. ಸೊ ವಾಟ್ ಆರ್ ದ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನ ಕಾರಣಗಳೇನು? ಓವರ್ ಪಾಪ್ಯುಲೇಷನ್, ಜನಸಂಖ್ಯೆ ಜಾಸ್ತಿ ಆಯ್ತು. ಸೊ ಮೆಕ್ಯಾನಿಸಮ್, ಡೈವರ್ಸಿಂಗ್ ಆಫ್ ಲೇಬರ್ಸ್, ಸೋಷಿಯಲ್ ಇನ್ಇಕ್ವಾಲಿಟೀಸ್, ಇನ್ಸಫಿಷಿಯಂಟ್ ಕ್ಯಾಪಿಟಲ್, ಇಲಿಟ್ರಸಿ ಅಂದ್ರೆ ಶಿಕ್ಷಣ ಇಲ್ಲದಂಥದ್ದು. ಓಕೆ, ಫ್ಯಾಕ್ಟರ್ಸ್ ಆನ್ ಗ್ರೀನ್ ರೆವಲ್ಯೂಷನ್. MS ಸ್ವಾಮಿನಾಥನ್ ಮಾಡಿರಲಿಲ್ಲ ಗ್ರೀನ್ ರೆವಲ್ಯೂಷನ್. ಅದ್ರ ಏನ್ ಫ್ಯಾಕ್ಟರ್ಸ್? ಯೂಸ್ ಐ ಹೀಲ್ಡ್ ಸೀಡ್ಸ್, ಜಾಸ್ತಿ ಹೀಲ್ಡ್ ಕೊಡುವಂತ ಸೀಡ್ಸ್ ನ ಬಳಸಿ. ಸಪ್ಲೈ ಆಫ್ ವಾಟರ್, ಯೂಸ್ ಅ ಕೆಮಿಕಲ್ ಫರ್ಟಿಲೈಸರ್, ಯೂಸ್ಡ್ ಆಫ್ ಪೆಸ್ಟಿಸೈಡ್ಸ್, ಇರಿಗೇಷನ್. ನೋಡಿ, ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇರಿಗೇಷನ್ ಆಫ್ ಫೆಸಿಲಿಟೀಸ್, ಸ್ಪ್ರಿಂಕಲ್ ಅಂಡ್ ಸ್ಪ್ರಿಂಕ್ಲರ್ಸ್ ಮತ್ತೆ ಡ್ರಿಪ್ಪರ್ಸ್ ಗಳನ್ನ ಬಳಸೋದು. ಯೂಸ್ ಆಫ್ ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಬಳಸೋದು. ಸೊ ನೇಚರ್ ಆಫ್ ಮೋಬ್, ಅನ್ಕಂಟ್ರೋಲ್ ಬಿಹೇವಿಯರ್, assumes violent form, express the frustration, express the shortcomings, represent the dissatisfaction. So istu nature of the mob. So effects of the unemployment in India. What are the effects? ಏನಾಗ್ತದೆ? ಉದ್ಯೋಗ ಇಲ್ದಿರೋದ್ರಿಂದ ಏನಾಗ್ತದೆ? ಒಂದು ಪಾವರ್ಟಿ, ಬಡತನ, ಇಲ್ಲಿ ಹೆಲ್ತ್, ಕರಪ್ಷನ್, ಕೊಲೆ, ಅವು ಇವು ಸುಲಿಗೆಲ್ಲ ಆಗ್ತದೆ. ಸೊ ಕರಪ್ಷನ್ ಆಗ್ತದೆ, ಚೀಟಿಂಗ್ ಆಗ್ತದೆ, ಡಿಸೆಪ್ಷನ್ ಆಗ್ತದೆ, ರಾಬರಿ ಆಗ್ತದೆ, ಪ್ರಾಸ್ಟಿಟ್ಯೂಷನ್ ಆಗ್ತದೆ. The cropping pattern of the any region in the India changes from one time to time. Why? Cropping region ಯಾಕೆ ಚೇಂಜ್? ಕ್ರಾಪ್ ನಾವು ಸೀಡ್ ಹಾಕೋದು ಟೈಮ್ ಟು ಟೈಮ್ ಚೇಂಜ್ ಆಗುತ್ತೆ. ಯಾಕೆ? ಬಿಕಾಸ್ ರಿಲೀಫ್ ಫೀಚರ್, ಸಾಯಿಲ್, ಕ್ಲೈಮೇಟ್, ಸೈಜ್ ಆಫ್ ದಿ ಫಾರ್ಮರ್, ವಾಟರ್ ಸಪ್ಲೈ, ಇನ್ಕಮ್ ಆಫ್ ದಿ ಫಾರ್ಮರ್, ಟೆಕ್ನಾಲಜಿ, ಇಷ್ಟು ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಕ್ರಾಪ್ ನ ಪ್ಯಾಟರ್ನ್ ಇಂಡಿಯಾದಲ್ಲಿ ಚೇಂಜ್ ಮಾಡ್ತೀವಿ ಟೈಮ್ ಟು ಟೈಮ್. ಏನಕ್ಕೆ ಅಂದ್ರೆ ಇದೆ ರೀಸನ್. ಓಕೆ, ಮೆಜರ್ ಟು ಟೇಕ್ ದ ಕನ್ಸರ್ವ್ ಫಾರೆಸ್ಟ್ ನಾವು ಕನ್ಸರ್ವ್ ಮಾಡೋಕೆ ಏನೇನು ಮೆಜರ್ಮೆಂಟ್ ತಗೋಬೇಕು? ಪ್ಲಾಂಟಿಂಗ್ ಸ್ಯಾಪ್ಲಿಂಗ್ಸ್, ಸಸಿಗಳನ್ನ ನಡಬೇಕು. ಸೋಯಿಂಗ್ ಸೀಡ್ಸ್, ಕಂಟ್ರೋಲ್ ಇನ್ ದ ಗ್ರೇಸಿಂಗ್, ಪ್ರಿವೆಂಟಿಂಗ್ ದ ಇಲ್ಲಿಗಲ್ ಕಟ್ಟಿಂಗ್, ಮರಗಳನ್ನ ಕಟ್ ಮಾಡೋದು, ಡಿಫಾರೆಸ್ಟೇಷನ್ ಮಾಡೋದನ್ನ ಅವಾಯ್ಡ್ ಮಾಡಬಹುದು. ಕ್ರಿಯೇಟಿಂಗ್ ಅವೇರ್ನೆಸ್, ಸೋಷಿಯಲ್ ಫಾರೆಸ್ಟ್ರಿ ಮಾಡೋದು. ಎಕನಾಮಿಕಲ್ ಇಂಪಾರ್ಟೆಂಟ್ ಆಫ್ ಪೆನಿನ್ಸುಲರ್ ಪ್ಲಾಟ್ಯೂ, ರಿಚ್ ಮಿನರಲ್ಸ್, ಅಲ್ಲಿ ಜಾಸ್ತಿ ಮಿನರಲ್ಸ್ ಇರುತ್ತೆ. ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ಸ್, ಪೆನಿನ್ಸುಲರ್ ಪ್ಲಾಟ್ಯೂಸ್ ಅಲ್ಲಿ ಜಾಸ್ತಿ ರಿವರ್ಗಳು ಹುಟ್ಟುತ್ತೆ. ಥಿಕ್ ಫಾರೆಸ್ಟ್, ರಿಚ್ ಬಯೋಡೈವರ್ಸಿಟಿ, ಜನರೇಷನ್ ಆಫ್ HEP. So next, goals are objective of public expenditure. So eradicating poverty, public expenditure ಇಂದ eradicate poverty ನಿರ್ಮೂಲನೆ ಮಾಡೋದು. Reduce the unemployment, financial stability, economical progress, equal distribution of wealth, maximizing the production, ensuring the balanced growth. ಇಷ್ಟು ಕೆಲಸ. ಎಫೆಕ್ಟ್ ಆಫ್ ಟೆರರಿಸಂ ಅಂದ್ರೆ ಟೆರರಿಸಂ ಇಂದ ಏನು ಆಗ್ತದೆ? ಕ್ರಿಯೇಟ್ ಎ ಫಿಯರ್, ಅವ್ನು ಮಾಡದೆ ಫಸ್ಟ್ ಫಿಯರ್, ಭಯ ಹುಟ್ಟಿಸ್ತಾರೆ. ಕ್ರಿಯೇಟ್ ಎ ವೈಲೆನ್ಸ್ ಅಂಡ್ ಅಫೆಕ್ಟ್ಸ್ ದ ನೆಗೆಟಿವ್ಲಿ, ಡ್ಯಾಮೇಜ್ ಟು ಮೆನ್, ಸೊ ಡ್ಯಾಮೇಜ್ ದ ಮೆಟೀರಿಯಲ್ಸ್, ಕ್ರಿಯೇಟ್ ಎ ಸೈಕಾಲಜಿಕಲ್ ಪೇನ್ ನ ಕ್ರಿಯೇಟ್ ಮಾಡ್ತಾರೆ. ಹೌ ಡಿಡ್ ದ ಕಂಟ್ರಿ ಡೀಲ್ಸ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ರಿಫ್ಯೂಗೀಸ್?
provide with the shelter, provide with the employment, provide with the land, education, health care. Istೇ. So next to explain the nature of the riots. Uncontrollable, harmful, destructive, destroying everything, create a chaos and cause loss of property and lives. Property, ಆಸ್ತಿ ಪಾಸ್ತಿ ಜೀವಗಳು ನಷ್ಟ ಆಗ್ತದೆ. ಜುನಾಗಢ ಇಸ್ ಮರ್ಜ್ ವಿತ್ ಇಂಡಿಯನ್ ಯೂನಿಯನ್. ನೋಡಿ, ಜುನಾಗಢದ ನವಾಬ ಯಾವ ರೀತಿ ಇಂಡಿಯಾ ಜೊತೆ ಮರ್ಜ್ ಆಯ್ತು ಅಂತ. ದ ಕಿಂಗ್ ಪ್ಲಾನ್ ಟು ಜಾಯಿನ್ ಪಾಕಿಸ್ತಾನ. ನವಾಬ ಇಸ್ ಪ್ಲಾನ್ ಟು ಮರ್ಜ್ ವಿತ್ ಪಾಕಿಸ್ತಾನ, ಬಟ್ ಪೀಪಲ್ಸ್ ಆರ್ ನಾಟ್ ರೆಡಿ ಟು ಜಾಯಿನ್ ವಿತ್ ಪಾಕಿಸ್ತಾನ. ಪೀಪಲ್ಸ್ ಆರ್ ಅಪೋಸ್ ದ ಕಿಂಗ್. ಕಿಂಗ್ ನ ಜುನಾಗಢದ ನವಾಬ ಕಿಂಗ್ ನ ಅಪೋಸ್ ಮಾಡ್ತಾರೆ. ದ ಕಿಂಗ್ ರನ್ ಅವೇ, ಓಡೋದ ಪಾಕಿಸ್ತಾನಕ್ಕೆ. ದಿವಾನ್ ಮೇಡ್ ರಿಕ್ವೆಸ್ಟ್ ವಿತ್ ದ ಇಂಡಿಯನ್ ಗವರ್ನಮೆಂಟ್ ಅಂಡ್ ಆರ್ಮಿ ವಾಸ್ ಸೆಂಟ್ ಟು ದಿ ಜುನಾಗಢ. ಜುನಾಗಢ ಇಸ್ ಇಂಡಿಯಾದ 1949 ಜಾಯಿನ್ ಆಗುತ್ತೆ. Effect of communalism. Communalism create a hatredness, breaks unity, create a fear, disturbance the peace, destroy the properties, leads to physical combat. ಏಮ್ ಆಫ್ ಆರ್ಯ ಸಮಾಜ. ಆರ್ಯ ಸಮಾಜ ಯಾರು? ದಯಾನಂದ ಸರಸ್ವತಿ. ಇವ್ರದ್ದು ಏನಾಗಿತ್ತು ಏಮು? ಬಿಲೀವ್ ಇನ್ ಒನ್ ಗಾಡ್ ನ ನಂಬಿ, ರಿಜೆಕ್ಟ್ ದ ಕ್ಯಾಸ್ಟ್ ಸಿಸ್ಟಮ್, ಕಂಡಮೆನ್ ಇಡಲ್ಸ್ ವರ್ಷಾಪು, ಎನ್ಕರೇಜ್ ದ ವಿಡೋಸ್ ಮ್ಯಾರೇಜ್, ರಿಜೆಕ್ಟ್ ದ ಪಾಲಿಗ್ಯಾಮಿ ರಿಜೆಕ್ಟ್ ಮಾಡಿ. ದ ಪ್ರಾಬ್ಲಮ್ಸ್ ಫೇಸ್ಡ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಆದ್ಮೇಲೆ ಪ್ರಾಬ್ಲಮ್ ಫೇಸ್ ಮಾಡ್ತು. ರಿಹ್ಯಾಬಿಟೇಷನ್ ಆಫ್ ರೆಫ್ಯೂಸ್, ಕಮ್ಯುನಲ್ ರಿಯೋಟ್ಸ್, ಫಾರ್ಮೇಶನ್ ಆಫ್ ಗವರ್ನಮೆಂಟ್, ಇಂಟಿಗ್ರೇಷನ್ ಆಫ್ ಪ್ರಿವೆನ್ಸ್, ಪ್ರೊಡಕ್ಷನ್ ಆಫ್ ಫುಡ್, ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರಲ್, ಗ್ರೋತ್ ಆಫ್ ಇಂಡಸ್ಟ್ರಿ. ಇದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತು. ಅಚೀವ್ಮೆಂಟ್ ಆಫ್ ರಂಗಾಚಾರ್ಲು. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ, ಮತ್ತೆ ಸ್ಟಾರ್ಟಿಂಗ್ ಗೋಲ್ಡ್ ಮೈನ್ಸ್ ಇನ್ ಕೋಲಾರ. ಸೊ ಬೆಂಗಳೂರು ಟು ಮೈಸೂರು ರೈಲ್ವೆ ಲೈನ್ ನ ಹಾಕಿಸ್ತಾರೆ ಯಾರು? ರಂಗಾಚಾರ್ಲು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ಟುಡೇ. ಯಾಕೆ ರೈನ್ ಹಾರ್ವೆಸ್ಟಿಂಗ್ ನ ಮಾಡ್ಬೇಕಂದ್ರೆ ವಾಟರ್ ಈಸ್ ಪ್ರೀಶಿಯಸ್, ತುಂಬಾ ಮುಖ್ಯವಾದ್ದು. ಅನ್ಇವೆನ್ಲಿ ಡಿಸ್ಟ್ರಿಬ್ಯೂಟೆಡ್, ಗೆಟ್ ರೈನ್ ಇನ್ ರೈನಿ ಸೀಸನ್, ರೈನ್ ಫಾಲ್ ಈಸ್ ಅನ್ಸರ್ಟೈನ್, ರೈನ್ ಫಾಲ್ ಈಸ್ ಅನ್ಈಕ್ವಲ್. ನೋಡಿ ಇಷ್ಟೇ, ಎಲ್ಲದಕ್ಕೂ ಒಂದೇ ಪಾಯಿಂಟ್ ಹೊರ್ಕೊಂಡು ಹೋಗ್ಬೋದು ನೀವು ಆರಾಮಾಗಿ. ಪ್ರಾಬ್ಲಮ್ಸ್ ಆನ್ ಅನ್ಆರ್ಗನೈಸ್ಡ್ ವರ್ಕ್. ಅನ್ಆರ್ಗನೈಸ್ಡ್ ವರ್ಕ್ ಪ್ರಾಬ್ಲಮ್ಸ್ ಏನು? ನಾಟ್ ಬಾಂಡೆಡ್ ಬೈ ರೂಲ್ಸ್, ಗೆಟ್ ಲೋ ವೇಜಸ್, ಸ್ಯಾಲರಿ ಕಡಿಮೆ, ನಾಟ್ ಗೆಟ್ ಮೆಡಿಕಲ್ ಹೆಲ್ಪ್, ಅವರಿಗೆ ಮೆಡಿಕಲ್ ಹೆಲ್ಪ್ ಸಿಗಲ್ಲ, ಜಾಬ್ ಸೆಕ್ಯೂರಿಟಿ ಇಲ್ಲ, ನೋ ಫಿಕ್ಸ್ಡ್ ವೇಜಸ್ ಅಂದ್ರೆ ಫಿಕ್ಸ್ಡ್ ಸ್ಯಾಲರಿ ಇಲ್ಲ, ನೋ ಫಿಕ್ಸ್ಡ್ ಅಲಯನ್ಸ್ ಇಲ್ಲ. ಸೊ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾದಲ್ಲಿ ಯಾಕೆ ಅಗ್ರಿಕಲ್ಚರ್ ಮಾಡಬೇಕು? ದ ಮೇನ್ ಕರಪ್ಷನ್, ಸಪ್ಲೈ ದ ಫುಡ್ ಗ್ರೈನ್ಸ್ ಮಾಡೋಕ್ಕೆ, ಪ್ರೊವೈಡ್ ದ ಎಂಪ್ಲಾಯ್ಮೆಂಟ್, ಸಪ್ಲೈ ದ ರಾ ಮೆಟೀರಿಯಲ್ಸ್, ಪ್ರೊವೈಡ್ಸ್ ದ ಫಡರ್ ಫಾರ್ ಅನಿಮಲ್ಸ್, ಫುಡರ್ ಫಾರ್ ಅನಿಮಲ್ಸ್ ಫುಡ್ ನ ಸಪ್ಲೈ ಮಾಡೋಕ್ಕೆ, ಅರ್ನ್ ಫಾರಿನ್ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ, ಪ್ರಮೋಟ್ ದ ಸೇವಿಂಗ್ಸ್, ನ್ಯಾಷನಲ್ ಇನ್ಕಮ್ ರೈಸ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಅಗ್ರಿಕಲ್ಚರ್ ಮಾಡಬೇಕು. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಡೀಲಿಂಗ್ ವಿತ್ ಮನಿ ಜೊತೆ ಡೀಲ್ ಮಾಡ್ತಾರೆ. ಲೆಂಡಿಂಗ್ ಲೋನ್ಸ್, ಬ್ಯಾಂಕಿಂಗ್ ಬಿಸ್ನೆಸ್, ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್, ಕನೆಕ್ಟಿಂಗ್ ಲಿಂಕ್ಸ್, ಪೇಮೆಂಟ್ ಅಂಡ್ ವಿತ್ಡ್ರಾ, ಪೇಮೆಂಟ್ ಮಾಡೋದು ಮತ್ತೆ ವಿತ್ಡ್ರಾ ಮಾಡೋದು. ಸೊ ಮೇಜರ್ ಅಚೀವ್ಮೆಂಟ್ ಆಫ್ ನೆಹರು ಆಸ್ ಎ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅವ್ರು ಏನು ಅಚೀವ್ಮೆಂಟ್ ಮಾಡಿರು? ಆರ್ಕಿಟೆಕ್ಚರ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಮತ್ತೆ ಮಾಡರ್ನ್ ಇಂಡಿಯಾ, 5 years ಪ್ಲಾನ್, ಪಂಚಶೀಲ ಪ್ರಿನ್ಸಿಪಲ್, ಅಟಾಮಿಕ್ ಎನರ್ಜಿ, ನಾನ್ ಅಲಿಯನ್ಸ್ ಮೂವ್ಮೆಂಟ್, ಫಾರಿನ್ ಪಾಲಿಸಿ. ಇವರೆಲ್ಲದಕ್ಕೂ ಇವರು ಆರ್ಕಿಟೆಕ್ಚರ್ ಆಗಿದ್ದಾರೆ. ಆರ್ಕಿಟೆಕ್ಟ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಮಾಡರ್ನ್ ಇಂಡಿಯಾ, 5 years ಪ್ಲಾನ್, ಪಂಚಶೀಲ ಪ್ರಿನ್ಸಿಪಲ್, ಅಟಾಮಿಕ್ ಎನರ್ಜಿ, ನಾನ್ ಅಲಿಯನ್ಸ್ ಮೂವ್ಮೆಂಟ್ ಅಂಡ್ ಫಾರಿನ್ ಪಾಲಿಸಿ. ಇಷ್ಟಕ್ಕೂ ಅವರು ಏನಾಗಿದೆ? ಆರ್ಕಿಟೆಕ್ಚರ್. ಸೊ ನೆಕ್ಸ್ಟ್ ಕ್ವಶನ್. ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಸುಭಾಷ್ ಚಂದ್ರ ಬೋಸ್ ಅವರ ಏನು ರೋಲ್? ವಾಟ್ ಇಸ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್? ರೆವಲ್ಯೂಷನರಿ ಫೈಟರ್ಸ್, ಆರ್ಗನೈಸ್ಡ್ ಇಂಡಿಯನ್ಸ್, ಟೂರ್ಡ್ ಮೆನಿ ಸಿಟೀಸ್, ಟ್ರೈ ಟು ಗೆಟ್ ಎ ಹೆಲ್ಪ್ ಆಫ್ ಹಿಟ್ಲರ್ ಇಂದ ಹೆಲ್ಪ್ ಪಡಿತಾರೆ. ಫೌಂಡರ್ ಆಫ್ ಫಾರ್ವರ್ಡ್ ಬ್ಲಾಕ್ ಅನ್ನ ಪಕ್ಷನ ಸ್ಥಾಪನೆ ಮಾಡ್ತಾರೆ. ಫೌಂಡರ್ ಆಫ್ INA, ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಟೋಕಿಯೋದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಕಾಲ್ಡ್ ಫಾರ್ ಡೆಲ್ಲಿ ಚಲೋ, ನೀವು ರಕ್ತ ಕೊಡಿ, ನಾನು ನಿಮಗೆ ಏನು ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳ್ತಾರೆ. ಅಟ್ಯಾಕ್ಡ್ ಇಂಡಿಯನ್, ಡೈಡ್ ಇನ್ ದ ಪ್ಲೇನ್ ಕ್ರಶ್ ಅಲ್ಲಿ ಅವರು ಎಕ್ಸ್ಪೈರ್ ಆಗ್ತಾರೆ. ಸೊ ವಾಟ್ ಆರ್ ದ ಫೇಲ್ಯೂರ್ಸ್ ಆಫ್ 1857 ರಿವೋಲ್ಟ್? 1857 ಫೇಲ್ಯೂರ್ ಆಗ ಕಾರಣ ಏನು? ಲ್ಯಾಕ್ ಆಫ್ ಯೂನಿಟಿ ಇರಲಿಲ್ಲ, ಲೀಡರ್ಶಿಪ್ ಇರಲಿಲ್ಲ, ಪ್ಲಾನಿಂಗ್ ಇರಲಿಲ್ಲ, ಆರ್ಗನೈಸ್ ಇರಲಿಲ್ಲ, ಕಾಮನ್ ಗೋಲ್ ಇರಲಿಲ್ಲ. ಸೊ ಮತ್ತೇನಿರಲಿಲ್ಲ? ಮಿಲಿಟರಿ ಸ್ಟ್ರಾಟಜೀಸ್ ಮಾಡಿರಲಿಲ್ಲ.
ಪ್ಲಾನಿಂಗ್ ಇರಲಿಲ್ಲ, ಲೀಡರ್ಶಿಪ್ ಇರಲಿಲ್ಲ, ಆರ್ಗನೈಸ್ ಇರಲಿಲ್ಲ, ಒಂದು ಏನಿರಲಿಲ್ಲ ಮೇನು. ಸೊ ಮೇನು ಲೀಡ್ ಯೂನಿಟಿ ಇರಲಿಲ್ಲ. ಸೊ ಅಂಡ್ ಸಪೋರ್ಟ್ ಫ್ರಮ್ ಇಂಡಿಯನ್ ರೂಲರ್ಸ್, ಲ್ಯಾಕ್ ಆಫ್ ಸಪೋರ್ಟ್ ಫ್ರಮ್ ಇಂಡಿಯನ್ ರೂಲರ್ಸ್. ಕ್ಲೈಮೇಟ್ ಸೀಸನ್ಸ್ ಆಫ್ ಇಂಡಿಯಾ ಯಾವ ಸೀಸನ್ಸ್ ಇದೆ? ಒಂದು ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ರೈನಿ ಸೀಸನ್, ರಿಟ್ರಿಟರಿ ಮಾನ್ಸೂನ್ ಸೀಸನ್, ಮಾನ್ಸೂನ್ ನಿರ್ಗಮನ. ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಏನು? ನಾರ್ಥನ್ ಮೌಂಟೈನ್, ನಾರ್ಥನ್ ಗ್ರೇಟ್ ಪ್ಲೈನ್, ಪೆನಿಸುಲಾರ್ ಪ್ಲೇಟ್ಯೂ, ಕೋಸ್ಟಲ್ ಪ್ಲೈನ್. ಸೊ ಇದು ಫೀಚರ್ಸ್ ಆಫ್ ಇಂಡಿಯಾ. ವಾಟ್ ಆರ್ ದ ನಾನ್ ಕನ್ವೆನ್ಷನಲ್ ಅಥವಾ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ? ರಿನ್ಯೂಬಲ್ ಅಂದ್ರೆ ಪುನಃ ಬಳಕೆ ಮಾಡುವಂತ ಎನರ್ಜಿ. ಅದು ಸೋಲಾರ್ ಪವರ್, ವಿಂಡ್ ಪವರ್, ಟಿಡೆಲ್, ಜಿಯೋಥರ್ಮಲ್, ಬಯೋಗ್ಯಾಸ್. ಇವು ಪುನಃ ಬೆಳೆಸಬಹುದು. ವಾಟ್ ಮೇಡ್ ಇನ್ ದ ಯುರೋಪಿಯನ್ ಟು ಫೈಂಡ್ ಆಲ್ಟರ್ನೇಟಿವ್ ಸಿ ರೂಟ್ಸ್? ಆಲ್ಟರ್ನೇಟಿವ್ ಸಿ ರೂಟ್ ನ ಯಾಕೆ ಐಡೆಂಟಿಫೈ ಮಾಡಿದ್ರೆ ಅಂದ್ರೆ ಆಟೋಮನ್ ಟ್ರಕ್ಕರು 1453ರಲ್ಲಿ 1453 ಕಾನ್ಸ್ಟಾಂಟಿನೋಪಲ್ ನ ವಶಪಡಿಸ್ಕೊಳ್ತಾರೆ. ಸೊ ಹಂಗಾಗಿ ಯುರೋಪಿಯನರು ನಮ್ಮ ಯಾವುದು ಇದು ಸಿ ರೂಟ್ ನ ಕಂಡುಹಿಡಿತಾರೆ. ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್, ಟರ್ಕ್ಸ್ laying taxes, kings encourages to navigators, scientific innovators, trades become unprofitable ಆಗಿರುತ್ತೆ trades. So how are the lands use pattern can be classified in India? Net area zone and forest area, fallow land, permanent pasture, grazing land, and cultivable weight. Achievement of ಚಿಕ್ಕದೇವರಾಯ ಒಡೆಯ ಅಚೀವ್ಮೆಂಟ್ ಏನ್ ಮಾಡಿರು? ಪರ್ಚೇಸ್ಡ್ ಬ್ಯಾಂಗ್ಳೂರ್ನ 2 ಲಕ್ಷಕ್ಕೆ ಪರ್ಚೇಸ್ ಮಾಡ್ತಾರೆ. ಬಿಲ್ಡ್ ಅತಾರ ಕಚೇರಿ ಬಿಲ್ಡ್ ಮಾಡ್ತಾರೆ. ಸ್ಟಾರ್ಟೆಡ್ ಪೋಸ್ಟಲ್ ಸಿಸ್ಟಮ್ ಸ್ಟಾರ್ಟ್ ಮಾಡ್ತಾರೆ. ಬಿಲ್ಡ್ ಡ್ಯಾಮ್ ಅಕ್ರಾಸ್ ದ ರಿವರ್ ಕಾವೇರಿ ರಿವರ್ ಅಡ್ಡಾಗಿ ರಿವರ್ ಇದು ಡ್ಯಾಮ್ ನಾಗ ಕಟ್ತಾರೆ. ಬಿಲ್ಡ್ ಇರಿಗೇಷನ್ ಕೆನಾಲ್, ಪ್ಯಾಟರ್ನೈಸ್ಡ್ ಮೆನಿ ಪೋಯಟ್ಸ್ ಗಳಿಗೆ ಆಶ್ರಯ ಕೊಡ್ತಾರ. ಸೊ ಡಿಫ್ರೆಂಟ್ ಫಾರ್ಮಿಂಗ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ. ಯಾವ ಫಾರ್ಮಿಂಗ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ? ಒಂದು ಸಬ್ಸಿಸ್ಟೆನ್ಸಿ ಫಾರ್ಮಿಂಗ್, sedentary farming, shifting cultivation, intensive farming, commercial farming, mixed farming, plantation farming. So effect of Second World War ಆಗಿ ಏನು ಎಫೆಕ್ಟ್ ಗಳಾಯ್ತು? ಮಿಲಿಯನ್ಸ್ ಆಫ್ ಪೀಪಲ್ಸ್ ಡೈಡ್. ಪರಿಣಾಮ ಏನಾಯ್ತು? ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಏನಾಯ್ತು? ಮೆನಿ ಪೀಪಲ್ಸ್ ಡೈಡ್ ಆದ್ರು. UN ಫೌಂಡ್ ಆಯ್ತು. ಅಂದ್ರೆ 1945 ಅಕ್ಟೋಬರ್ 24ರಂದು ಆ UN ಸ್ಥಾಪನೆ ಆಯ್ತು. ಕೋಲ್ಡ್ ವಾರ್ ಸ್ಟಾರ್ಟ್ ಆಯ್ತು. ಸೊ ಇಂಡಿಯನ್ ಗಾಟ್ ಫ್ರೀಡಮ್, ನಮಗೆ ಫ್ರೀಡಮ್ ಸಿಕ್ತು. USA ಯೂಸ್ಡ್ ನ್ಯೂಕ್ಲಿಯರ್ ವೆಪನ್ಸ್ ಆನ್ ಜಪಾನ್ ಮೇಲೆ ನ್ಯೂಕ್ಲಿಯರ್ ವೆಪನ್ಸ್ ಹಾಕ್ತಾರೆ. ಸೊ ಅದೇ ಫ್ಯಾಟ್ ಬಾಯ್ ಲಿಟಲ್ ಮ್ಯಾನ್ ಅಂತ ಹಾಕ್ತಾರಲ್ಲ ಅದು. ಸೊ ನ್ಯೂಕ್ಲಿಯರ್ ಆರ್ಮ್ ರೇಸ್ ಸ್ಟಾರ್ಟ್ ಆಯ್ತೆ. US ಅಂಡ್ ರಷ್ಯಾ ಬಿಕಮ್ ದ ರೈವಲ್ಸ್ ಆಗ್ತಾರೆ. ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಇದೆ? ಒಂದು, ಮೇಕಿಂಗ್ ಪೇಮೆಂಟ್ ಮಾಡಕ್ಕೆ ಈಸಿ ಆಗುತ್ತೆ. ಕಲೆಕ್ಷನ್ ಆಫ್ ಮನಿ, ಹೋಲ್ಡರ್ಸ್ ಗೆಟ್ ಲೋನ್ಸ್ ಸಿಗುತ್ತೆ ಅವರಿಗೆ. ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೇಫ್ಟಿ ಡೆಪಾಸಿಟ್, ಲಾಕರ್ ಫೆಸಿಲಿಟಿ, ಸೇಫ್ಟಿ ಕಸ್ಟಡಿ ಆಫ್ ಮನಿನ ಸೇಫ್ಟಿ ಆಗಿ ಇಡಬಹುದು. ಕಾಸ್ ಆಫ್ ದಿ ಫಸ್ಟ್ ವರ್ಲ್ಡ್ ವಾರ್ ನ ಕಾಸಸ್ ಯಾವುದು? ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಫಾರ್ಮೇಶನ್ ಆಫ್ ಅಲಿಯಸ್, ಎಕ್ಸ್ಟ್ರೀಮ್ ನ್ಯಾಷನಲಿಸಮ್, ಡೆತ್ ಆಫ್ ಆಸ್ಟ್ರೇಲಿಯನ್ ಪ್ರಿನ್ಸ್. ವೆರಿ ಇಂಪಾರ್ಟೆಂಟ್, ಡೆತ್ ಆಫ್ ಆಸ್ಟ್ರಿಯನ್ ಪ್ರಿನ್ಸ್. ಸೊ ಇಂಪೀರಿಯಲಿಸ್ಟ್ ಟೆಂಡೆನ್ಸೀಸ್, ಫ್ರೀಕ್ವೆಂಟ್ಲಿ ಕಾನ್ಫ್ಲಿಕ್ಟ್, ಸರ್ವ್ಸ್ ಕಾಂಪಿಟೇಷನ್. Okay, services rendered by the post offices. So national saving certificate, ಕಿಸಾನ್ ವಿಕಾಸ್ ಪತ್ರ, ರಿಕರಿಂಗ್ ಡೆಪಾಸಿಟ್ RD ಅಂತ ಮಾಡ್ತಾರಲ್ಲ ಅದು, ದ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಪೆನ್ಷನ್ ಪೇಮೆಂಟ್, ಮನಿ ಟ್ರಾನ್ಸ್ಫರ್, ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್. ಎಷ್ಟು ಪೋಸ್ಟ್ ಆಫೀಸ್ ಕೊಡುವಂತ ಒಂದು ಸರ್ವಿಸಸ್. ಸೊ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಆಗೋ ಟೈಮ್ ಅಲ್ಲಿ ನಾವು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ? ಕಮ್ಯುನಿಸಮ್, ಕೋಮುವಾದ, ಇಲಿಟ್ರಸಿ, ಕರಪ್ಷನ್, ಪಾವರ್ಟಿ, ಪ್ರಾಫಿಟ್ ಟರಿಂಗ್ ಅಂಡ್ ರೀಜನಲಿಸಮ್, ಓವರ್ ಪಾಪ್ಯುಲೇಷನ್, ಸ್ಮಗ್ಲಿಂಗ್. ಇಷ್ಟು ನಾವು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ವಿ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್. ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಏನ್ ಇಂಪಾರ್ಟೆನ್ಸ್? ಕನೆಕ್ಟಿಂಗ್ ವಿಲೇಜಸ್ ಅಂಡ್ ಟೌನ್ ವಿಲೇಜಸ್ ಗಳನ್ನ ಕನೆಕ್ಟ್ ಮಾಡುತ್ತೆ. ಸೊ ಡೆವಲಪ್ಮೆಂಟ್ ಆಫ್ ವಿಲೇಜ್ಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ. ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್, ಪ್ರಮೋಟ್ಸ್ ದ ಇಂಡಸ್ಟ್ರೀಸ್, ಇನ್ಕ್ರೀಸ್ ದ ಟ್ರೇಡ್ಸ್, ಹೆಲ್ಪ್ ಡಿಫೆನ್ಸ್, ಫೀಡರ್ಸ್ ಟು ರೈಲ್ ವೇಸ್, ಪ್ರೊವೈಡ್ ಎಂಪ್ಲಾಯ್ಮೆಂಟ್ ನ ಫಾರ್ಮೇಶನ್ ಮಾಡುತ್ತೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ಬ್ಯಾಂಕ್ ಏನ್ ಯೂಸ್? ಅಕ್ಸೆಪ್ಟಿಂಗ್ ದ ಡೆಪಾಸಿಟ್ಸ್, ಲೆಂಡಿಂಗ್ ಲೋನ್ಸ್, ಟ್ರಾನ್ಸ್ಫರಿಂಗ್ ಮನಿ, ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಹಿಯರಿಂಗ್ ಸೇಫ್ ಡೆಪಾಸಿಟ್ ಲಾಕರ್ಸ್, ಇಶ್ಯೂಯಿಂಗ್ ದ ಲೆಟರ್ ಆಫ್ ಕ್ರೆಡಿಟ್ ಲೆಟರ್ ನ ಇಶ್ಯೂ ಮಾಡ್ತಾರೆ. ಸೊ ಅಚೀವ್ಮೆಂಟ್ ಆಫ್ 5 years ಪ್ಲಾನ್, 5 ವರ್ಷದ ಪ್ಲಾನ್ ಅಲ್ಲಿ ಏನ್ ಅಚೀವ್ಮೆಂಟ್ ಆಯ್ತು? ಗ್ರೋತ್ ಇನ್ ದ ನ್ಯಾಷನಲ್ ಇನ್ಕಮ್ ಗ್ರೋತ್ ಜಾಸ್ತಿ ಆಯ್ತು. ರೈಸ್ ಇನ್ ದ ಪರ್ ಕ್ಯಾಪಿಟಲ್ ಇನ್ಕಮ್,
ಪ್ರೋಗ್ರೆಸ್ ಇನ್ ದ ಅಗ್ರಿಕಲ್ಚರಲ್ ಪ್ರೋಗ್ರೆಸ್ ಆಯ್ತು. ಸೊ ಪಾವರ್ಟಿ ಅಲಿಗೇಷನ್ ಆಯ್ತು. ಇನ್ಕ್ರೀಸ್ ಇನ್ ದ ಎಂಪ್ಲಾಯ್ಮೆಂಟ್. ಸೊ ಎಕ್ಸ್ಪೋರ್ಟ್ ಟು ಫಾರಿನ್ ಕಂಟ್ರಿ ಎಕ್ಸ್ಪೋರ್ಟ್ ಆಯ್ತು. ಪ್ರೋಗ್ರೆಸ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪ್ರೋಗ್ರೆಸ್ ಆಯ್ತು. ಹೈದರಾಬಾದ್ ಮರ್ಜ್ ಇನ್ ಇಂಡಿಯನ್ ಯೂನಿಯನ್. ಹೈದರಾಬಾದ್ ಯಾವ ರೀತಿ ಮರ್ಜ್ ಆಯ್ತು? ಸೊ ಹೈದರಾಬಾದ್ ನ ನಿಜಾಮ. ಸೊ ಯಾವ ರೀತಿ ಮರ್ಜ್ ಆಯ್ತು? ದಟ್ ಈಸ್ ರೂಲ್ಡ್ ಬೈ ನಿಜಾಮನಿಂದ ರೂಲ್ ಆಗ್ತಿತ್ತು. ಡಿಸೈಡೆಡ್ ಟು ರಿಮೈನ್ ಇಂಡಿಪೆಂಡೆಂಟ್ಲಿ. ಅವರು ಇಂಡಿಪೆಂಡೆಂಟ್ ಆಗಿರೋಕೆ ಇಷ್ಟಪಡ್ತಿರ್ತಾರೆ. ನಿಜಾಮ ರೆಫ್ಯೂಸ್ ಟು ಜಾಯಿನ್ ಇಂಡಿಯಾಗೆ ಜಾಯಿನ್ ಆಗೋದು ರೆಫ್ಯೂಸ್ ಮಾಡ್ದ. ಸೊ ಆರ್ಮ್ಡ್ ಸ್ಟ್ರಗಲ್ ಬಿಗ್ಯಾನ್ಸ್. ಪೀಪಲ್ ಹೇಟ್ ರಜಾಕರ್. ಗವರ್ನಮೆಂಟ್ ಸೆಂಡ್ ಅನ್ ಆರ್ಮಿ ಸೆಂಡ್ ಮಾಡುತ್ತೆ. ಡಿಫೀಟೆಡ್ ದ ನಿಜಾಮ ಅಂಡ್ ಜಾಯಿನ್ ಇನ್ ದ 1948 ಅಲ್ಲಿ ಆಪರೇಷನ್ ಪೋಲ್ ಅಂತ ಮಾಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅದ್ರ ಮುಖಾಂತರ ಜಾಯ್ನ್ ಆಗ್ತಾರೆ. ಆಬ್ಜೆಕ್ಟ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಸೇಫ್ಟಿ ಅಂಡ್ ಕ್ವಾಲಿಟಿ ಗೂಡ್ಸ್, ಪ್ರಿವೆನ್ಷನ್ ಆಫ್ ಟ್ರೇಡ್ ಮಾಲ್ ಪ್ರಾಕ್ಟೀಸಸ್, ಕಂಪೆನ್ಷನಿಂಗ್ ಅಂಡ್ ಕನ್ಸ್ಯೂಮರ್ಸ್ ಎಜುಕೇಶನ್, ಸೂಪರ್ವೈಸಿಂಗ್ ಆನ್ ಕ್ವಾಲಿಟೀಸ್, ಅಡ್ವೈಸಿಂಗ್ ಸೇಲ್ಸ್ ಆಫ್ ಡೇಂಜರಸ್ ಗೂಡ್ಸ್ ಅಡ್ವೈಸ್ ಮಾಡಿರು. ಕ್ರಿಯೇಟಿಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡಿರು. ರೋಲ್ ಆಫ್ ರಾಡಿಕಲ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಅನ್ಹ್ಯಾಪಿ ವಿತ್ ಕಾಂಗ್ರೆಸ್ ಇಂದ ಅನ್ಹ್ಯಾಪಿ ಆಗಿದ್ರು. ಸೊ ಏಮ್ ಇಂಡಿಪೆಂಡೆನ್ಸ್ ಇಂಡಿಯಾ. ಕ್ರಿಟಿಸೈಸ್ಡ್ ದ ಮಾಡರೇಟ್ ಥಿಂಕಿಂಗ್ ಕ್ರಿಟಿಸೈಸ್ ಮಾಡಿದ್ರು. ಪ್ರೊಪಗೇಟೆಡ್ ಎಕ್ಸ್ಟ್ರೀಮಿಸ್ಟ್ ಐಡಿಯಾ. ಲೀಡರ್ಸ್ ಲಾಲ್ ಬಾಲ್ ಪಾಲ್, ಇವರು ತೀವ್ರಗಾಮಿಗಳಾಗಿರ್ತಾರೆ ಲೀಡರ್ಸ್ಗಳು. ಲಾಲ್ ಬಾಲ್ ಪಾಲ್ ಘೋಷ್ ಅಂತ ಇರ್ತಾರೆ ನಾವು. ಅಪೋಸ್ಡ್ ಪಾರ್ಟಿಷನ್ ಆಫ್ ಬಂಗಾಳ ವಿಭಜನೆ. ಪಾರ್ಟಿಷನ್ ಆಫ್ ಬೆಂಗಾಲ್ನ ಅಪೋಸ್ ಮಾಡ್ತಾರೆ. ಪಾಪುಲರೈಸ್ಡ್ ಸ್ವದೇಶ್ ಮೂವ್ಮೆಂಟ್. ಬೈಕಾಟ್ ದ ಫಾರಿನ್ ಗೂಡ್ಸ್. ಪಬ್ಲಿಷ್ ದ ನ್ಯೂಸ್ ಪೇಪರ್ಸ್. ಲೀಡರ್ಸ್ ವೇರ್ ಇಂಪ್ರಿಸನ್ಡ್. ಲೀಡರ್ಸ್ ತಗೊಂಡು ಜೈಲಿಗೆ ಹಾಕ್ತಾರೆ. ಸೊ ಆರ್ಗನ್ಸ್ ಆಫ್ UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ಟ್ರಸ್ಟ್ಶಿಪ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಸೆಕ್ರೆಟರಿ. ಕಾಂಟ್ರಿಬ್ಯೂಷನ್ಸ್ ಆಫ್ ಸ್ವಾಮಿ ವಿವೇಕಾನಂದ ಟು ಸೊಸೈಟಿ. ಸ್ವಾಮಿ ವಿವೇಕಾನಂದ ಅವರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ರು? ಫೌಂಡರ್ ಆಫ್ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ. ಎಸ್ಟಾಬ್ಲಿಷ್ ದ ಕ್ಯಾಸ್ಟ್ಲೆಸ್ ಸೊಸೈಟಿನ ಸ್ಥಾಪನೆ ಮಾಡ್ತಾರೆ. ಈಕ್ವಾಲಿಟಿ ಆಫ್ ಆಲ್ ರಿಲಿಜನ್ಸ್ ಈಕ್ವಾಲಿಟಿ ಮಾಡ್ತಾರೆ. ಪಾಪ್ಯುಲರೈಸ್ಡ್ ಪ್ರೇಯರ್ ಆಫ್ ಅಂಡ್ ಯೋಗ. ಅಡ್ವೊಕೇಟ್ ಸೋಷಿಯಲ್ ಸರ್ವಿಸಸ್. ಅಪ್ ಹೆಲ್ಡ್ ಅಂಡ್ ಗ್ರೇಟ್ನೆಸ್ ಆಫ್ ಇಂಡಿಯಾ ಮಾಡ್ತಾರೆ. ಅಡ್ವೊಕೇಟ್ ದ ರಿಲಿಜಿಯಸ್ ಟಾಲರೆನ್ಸ್ ಮಾಡ್ತಾರೆ. ಫ್ರೀಡ್ ಇಂಡಿಯಾ ಫ್ರಮ್ ಕ್ಯಾಸ್ಟಿಸಮ್. ಇಂಡಿಯಾನ ಕ್ಯಾಸ್ಟಿಸಮ್ ಇಂದ ಫ್ರೀ ಮಾಡ್ತಾರೆ. ಫೈಟ್ ಪಾವರ್ಟಿ ಅಂಡ್ ಇಲಿಟ್ರಸಿ. ಪಾವರ್ಟಿಗೋಸ್ಕರ ಮತ್ತೆ ಇಲಿಟ್ರಸಿಗೋಸ್ಕರ ಅವ್ರು ಫೈಟ್ ಮಾಡ್ತಾರೆ. ಕಂಡೀಷನ್ ಅಂಡ್ ಟರ್ಮ್ಸ್ ಆಫ್ ಶ್ರೀರಂಗಪಟ್ಟಣ ಟ್ರೀಟಿ ಯಾವಾಗುತ್ತೆ? 3ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತಲ್ಲ, ಸೊ ಅದೇ ದಟ್ ಇಸ್ ಮಾಮಾಶ್ರೀ ಅಂತ ನೆನ್ಪಿಟ್ಕೊಳ್ಳಿ. ಮಾಶ್ರೀ. ಫಸ್ಟ್ನೇ ಮೈಸೂರು ವಾರ್ ಬಂದು ಮದ್ರಾಸ್ ಒಪ್ಪಂದ, ಎರಡನೇದು ಮಂಗಳೂರು, 3ನೇದು ಶ್ರೀರಂಗಪಟ್ಟಣ. ಓಕೆ. ಗೇವ್ ಆಫ್ ಹಿಸ್ ಕಿಂಗ್ಡಮ್. ಅರ್ಧ ರಾಜ್ಯ ಬಿಡ್ಕೊಡ್ಬೇಕಾಗುತ್ತು. ಪೇಡ್ 3 crores of rupees. 3 ಕೋಟಿ ಅಮೌಂಟ್ ಕೊಡ್ಬೇಕಾಗುತ್ತೆ. ಪ್ಲೆಡ್ಜ್ 2 ಚಿಲ್ಡ್ರನ್ಸ್ ಆನ್ ದಿ ಆಸ್ಟೇಜ್. ಜೀತದಲ್ಲಿ ಇಡ್ತಾರೆ ಯಾರ್ಯಾರ? ಟಿಪ್ಪು ಸುಲ್ತಾನ್ ಮಕ್ಕಳನ್ನ. ರಿಲೀಸ್ ದ ಪ್ರಿಸನರ್ ಆಫ್ ವಾರ್. ಇಷ್ಟು. ಅಡ್ವಾಂಟೇಜ್ ಅಂಡ್ ಯೂಸಸ್ ಆಫ್ ಹಿಮಾಲಯದಿಂದ ನಮ್ಗೆ ಏನಪ್ಪ ಯೂಸು? ಒಂದು, ಪ್ರೊವೈಡ್ ದ ಪ್ರೊಟೆಕ್ಷನ್ ಮಾಡತ್ತೆ ನಮ್ಮನ್ನ. ಅಬ್ಸ್ಟ್ರಾಕ್ಟ್ ದ ಕೋಲ್ಡ್ ವಿಂಡೋಸ್. ಬರುವಂತಹ ಕೋಲ್ಡ್ ವಿಂಡ್ ನ ಆ ಹಿಮಾಲಯ ತಡೆ ಹಿಡಿಯುತ್ತೆ. ಬರ್ತ್ ಪ್ಲೇಸ್ ಆಫ್ ರಿವರ್. ತುಂಬಾ ನದಿಗಳು ಹುಟ್ಟುವಂತ ಸ್ಥಳ. ಹೋಮ್ ಆಫ್ ಪ್ಲಾಂಟ್ಸ್, ಹೋಮ್ ಆಫ್ ಅನಿಮಲ್ಸ್. ಅಟ್ರಾಕ್ಟ್ ದ ಟೂರಿಸಮ್, ರಿಲಿಜಿಯಸ್ ಸೆಂಟರ್ಸ್. ಇಷ್ಟು. ಕಾಸ್ ಆಫ್ ಬಾಟಲ್ ಆಫ್ ಪ್ಲಾಸಿ. ನೋಡಿ, 1757ರಲ್ಲಿ ಬಾಟಲ್ ಆಫ್ ಪ್ಲಾಸಿ ಜನವರಿ 23 ನಡೀತದೆ. ಮಿಸ್ಯೂಸ್ ಆಫ್ ದಸ್ತಕ್ನ ಮಿಸ್ಯೂಸ್ ಮಾಡೋದ್ರಿಂದ. ಬ್ಲಾಕ್ ರೂಮ್ ಟ್ರಾಜಿಡಿ. ಒಂದೇ ರೂಮಿಗೆ ಒಂದಷ್ಟು ಜನ ತುಂಬಿಸ್ಬಿಟ್ಟು ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಸೊ ದಟ್ ಲೀಡ್ಸ್ ಟು ದಿ 1756ರಲ್ಲಿ ಕೆಲಸ ಮಾಡೋದ್ರಿಂದ ಸೊ ಬಾಟಲ್ ಆಫ್ ಪ್ಲಾಸಿ ಆಗುತ್ತೆ. ಮೆಂಡಿಂಗ್ ಫೋರ್ಟ್ಸ್ ಬೈ ಬ್ರಿಟಿಷ್. ಇಷ್ಟು ಕಾಸಸ್ ಆಫ್ ಪ್ಲಾಸಿ. ರಿಸಲ್ಟ್ಸ್ ಆಫ್ ಬಾಟಲ್ ಆಫ್ ಪ್ಲಾಸಿ. ಏನಾಯ್ತು ರಿಸಲ್ಟ್? ಒಂದು, ಸಿರಾಜ್ ಉದ್ ದೌಲ್ ವಾಸ್ ಡಿಫೀಟೆಡ್. ಸಿರಾಜ್ ಉದ್ ದೌಲ್ನ ಸೋಲಿಸ್ಬಿಡ್ತಾರೆ. ಸಿರಾಜ್ ಉದ್ ದೌಲ್ ವಾಸ್ ಕಿಲ್ಡ್. ಅವ್ನು ಸಾಯಿಸ್ಬಿಡ್ತಾರೆ. ಸೊ ಮೀರ್ ಜಾಫರ್ ಬಿಕಮ್ ದ ನವಾಬ್. ಮೀರ್ ಜಾಫರ್ನ ನವಾಬನಾಗಿ ಮಾಡ್ತಾರೆ. ಸೊ ಮೀರ್ ಜಾಫರ್ ಗೇವ್ 24 ಪರಗಣಾಸ್ ಅಷ್ಟು ಏನು ಗೋಲ್ಡ್ ಇದು ಅಮೌಂಟ್ ನ ಕೊಡ್ತಾನ. ವಾಸ್ ಬ್ರಾಟ್ ಔಟ್ ಇಮೊರಾಲಿಟಿ. ಓಕೆ. ರೋಲ್ ಆಫ್ ಮಾರ್ತಾಂಡ ವರ್ಮ. ನೋಡಿ, ವೆರಿ ಇಂಪಾರ್ಟೆಂಟ್. ಸ್ಟುಡ್ ಅಗೇನ್ ದ
ಡಚ್ಚರ ವಿರುದ್ಧದಿಂದಾನೆ brought reforms in the administration, shifted its capital, controlled the surrounding areas, defeat the Dutch in many battles. ಡಚ್ಚರ್ನ ತುಂಬಾ ಬ್ಯಾಟಲ್ ಸೋಲಿಸ್ತಾನೆ. Captured trading center in the Dutch and Dutch suffered huge losses. ಯಾರಿಂದ ಮಹಾ ಮಾರ್ತಾಂಡ ವರ್ಮನಿಂದ ಜಾಸ್ತಿ ಲಾಸಸ್ ಅನುಭವಿಸ್ತಾರೆ. ಮೆಷರ್ ಟೇಕನ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಎಲಿಮಿನೇಟ್ ದ ಜೆಂಡರ್ ಡಿಸ್ಕ್ರಿಮಿನೇಟ್ ಅಂದ್ರೆ ಗಂಡು ಹೆಣ್ಣು ಅದನ್ನ ಡಿಸ್ಕ್ರಿಮಿನೇಟ್ ಮಾಡೋದಕ್ಕೋಸ್ಕರ ಏನೇನು ಮಾಡಿದರೆ ಸಖಿ ಒನ್ ಸ್ಟಾಪ್ ಸೆಂಟರ್ ನೋಡಿ, ಹೆಲ್ಪ್ ಲೈನ್ ಮಹಿಳೆಯರಿಗೆ ಹೆಲ್ಪ್ ಲೈನ್ 1091 1091. ನಾರಿ ಶಕ್ತಿ ವದನ ಅಧಿನಿಯಮ ಆಕ್ಟ್, ರಿಸರ್ವೇಶನ್ ಟು ವುಮೆನ್ ಇನ್ ದ ಲೋಕಸಭೆಯಲ್ಲಿ ಅವರಿಗೆ ರಿಸರ್ವೇಶನ್ ಇದೆ. ರಿಸರ್ವೇಶನ್ ಇನ್ ದ ಗವರ್ನಮೆಂಟ್ ಜಾಬ್, ಅವರಿಗೆ ಗವರ್ನಮೆಂಟ್ ಜಾಬ್ ಅಲ್ಲಿ ರಿಸರ್ವೇಶನ್. ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್. ಮೆಜರ್ಮೆಂಟ್ ಟೇಕನ್ ಟು ಎಲಿಮಿನೇಟ್ ದ ಡಿಸ್ಕ್ರಿಮಿನೇಟ್ ಆಫ್ ದ ಜೆಂಡರ್ ಮೈನಾರಿಟೀಸ್ ಏನು ಸ್ಮೈಲ್ ಸ್ಕೀಮ್ ಮಾಡಿರು. ನ್ಯಾಷನಲ್ ಪೋರ್ಟ್ ಫಾರ್ ಟ್ರಾನ್ಸ್ಜೆಂಡರ್ ಗರಿಹಾ ಸ್ಕೀಮ್. 1% ರಿಸರ್ವೇಶನ್ ಇನ್ ದ ಸ್ಟೇಟ್ ಗವರ್ನಮೆಂಟ್ ಪೋಸ್ಟ್. ಆಪರ್ಚುನಿಟಿ ಟು ಗೆಟ್ ಎಜುಕೇಶನ್ ಸಿಗೋಕೆ ಆಪರ್ಚುನಿಟಿ ಇದೆ. ಆಪರ್ಚುನಿಟಿ ಟು ಕಂಟೆಂಟ್ ಇನ್ ದ ಎಲೆಕ್ಷನ್ ಅಲ್ಲಿ ಅವರು ಕಂಟೆಂಟ್ ಮಾಡೋದಕ್ಕೆ ಅವರಿಗೆ ಒಂದು ಆಪರ್ಚುನಿಟಿ ಇದೆ. ಅವ್ರಿಗೆ ಮೆಷರ್ಸ್ ಟು ಟೇಕ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ರೀಜನಲಿಸಮ್. ಸೊ ಫೆಡರಲ್ ಸ್ಟ್ರಕ್ಚರ್, ರೀಜನಲ್ ಡೆವಲಪ್ಮೆಂಟ್, ಕ್ವಾಸಿ ಫೆಡರಲ್ ಸಿಸ್ಟಮ್, ಎಂಪೈರಿಸ್ ನ್ಯಾಷನಲ್ ಯೂನಿಟಿ, ಸಿಂಗಲ್ ನ್ಯಾಷನಲ್ ಸಿಟಿಸನ್ಶಿಪ್, ಪ್ರಿಯಾಂಬಲ್ ವಿ ಆರ್ ದ ಪೀಪಲ್ಸ್ ಆಫ್ ಇಂಡಿಯಾ. ನೋಡಿ, ನಾವು ಭಾರತೀಯ ಜನಗಳು. ಇದು ಫಸ್ಟ್ ಪ್ರಿಯಾಂಬಲ್ ನ ಮೊದಲನೇ ಲೈನ್. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಮೆಜರ್ಸ್ ಟು ಟೇಕ್ ದ ಕಂಟ್ರೋಲ್ ದ ಕರಪ್ಷನ್. ನೀನು ಭ್ರಷ್ಟಾಚಾರನ ಕಂಟ್ರೋಲ್ ಮಾಡಕ್ಕೋಸ್ಕರ ಏನೇನು ಕೆಲಸ ಮಾಡ್ತೀಯಾ? ಲೋಕಪಾಲ್, ಲೋಕಾಯುಕ್ತ, ಸ್ಟ್ರಾಂಗ್ ಪೊಲಿಟಿಕಲ್ ವಿಲ್, ಪಬ್ಲಿಕ್ ಸಪೋರ್ಟ್ ಮಾಡಬೇಕು. ಸ್ಟ್ರಿಕ್ಟ್ ಪೇನಲ್ ಸಿಸ್ಟಮ್ ಅಂದ್ರೆ ಒಳ್ಳೆ ನ್ಯಾಯ, ಸ್ಟ್ರಿಕ್ಟ್ ನ್ಯಾಯ ಇರಬೇಕು. ರೈಟ್ ಟು ಇನ್ಫಾರ್ಮೇಶನ್, RTI, ರೈಟ್ ಟು ಇನ್ಫಾರ್ಮೇಶನ್. ಎಫೆಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸಸ್ ಇಂದ ಏನಾಯ್ತು? ಜಮೀನ್ದಾರ್ ಕ್ಲಾಸ್ ಕ್ರಿಯೇಟೆಡ್. ಜಮೀನ್ದಾರ್ಸ್ ಯಾರು? ನಮ್ಮ ಕಾರ್ನ್ ವಾಲಿಸ್ ಅವ್ರು ಮಾಡ್ತಾರೆ. ಜಮೀನ್ದಾರ್ಸ್ ಕ್ಲಾಸ್ ಕ್ರಿಯೇಟೆಡ್. ಫಾರ್ಮರ್ಸ್ ಎಕ್ಸ್ಪ್ಲಾಯ್ಟೆಡ್. ಫಾರ್ಮರ್ಸ್ ಬಿಕಮ್ ಲ್ಯಾಂಡ್ಲೆಸ್. ಫಾರ್ಮರ್ಸ್ ಎಲ್ಲ ಏನಾದ್ರು ಲ್ಯಾಂಡ್ಲೆಸ್ ಆಗೋರು, ಅಂದ್ರೆ ಜಾಗ ಇಲ್ದಂಗೆ ಆಯ್ತು, ಆಸ್ತಿ ಇಲ್ದಂಗೆ ಆಗುತ್ತೆ. ಲ್ಯಾಂಡ್ ಬಿಕಮ್ ಎ ಕಮೋಡಿಟಿ. ಅಗ್ರಿಕಲ್ಚರ್ ವಾಸ್ ಕಮರ್ಷಿಯಲೈಸ್ಡ್. ಮನಿ ಲ್ಯಾಂಡರ್ ಬಿಕಮ್ ಸ್ಟ್ರಾಂಗ್. ಮನಿ ಲ್ಯಾಂಡರ್ ಅಂದ್ರೆ ಇವರು ಯಾರು ಜಮೀನ್ದಾರರು ಬಿಕಮ್ ಸ್ಟ್ರಾಂಗ್ ಆದ್ರು. ಫಾರ್ಮರ್ಸ್ ಲೀಡ್ಸ್ ಎ ಲೈಫ್ ಆಫ್ ಇನ್ಸೆಕ್ಯೂರಿಟಿ ಲೈಫ್ ನ ಲೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ವಾಟ್ ವೇರ್ ದ ಮೇಜರ್ ಪ್ರಾಬ್ಲಮ್ಸ್ ದಟ್ ಎಮರ್ಜ್ಡ್ ಆಫ್ಟರ್ ದಿ ವರ್ಲ್ಡ್ ವಾರ್ ಸೆಕೆಂಡ್ ಆದ್ಮೇಲೆ ಏನಾಯ್ತು? ಆರ್ಮ್ ರೇಸ್ ಆಯ್ತು, ಟೆರರಿಸಂ ಆಯ್ತು, ಎಕನಾಮಿಕಲ್ ಇನ್ಇಕ್ವಾಲಿಟಿ ಆಯ್ತು, ಡಿನೈಲ್ ಆಫ್ ಹ್ಯೂಮನ್ ರೈಟ್ ಡಿನೈಲ್ ಆಯ್ತು. ಸೊ ನೆಕ್ಸ್ಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಫಾರ್ ದಿ ಎಂಟರ್ಪ್ರಿನರ್ಸ್. ವಾಟ್ ಇಸ್ ದ ಫಸ್ಟ್ ಪಾಯಿಂಟ್? ಅಡ್ವರ್ಟೈಸಿಂಗ್ ಏಜೆನ್ಸೀಸ್, ಫೋಟೋಕಾಪಿಂಗ್ ಸೆಂಟರ್, ಬ್ಯೂಟಿ ಪಾರ್ಲರ್ಸ್, ಇಂಟರ್ನೆಟ್ ಬ್ರೌಸಿಂಗ್, ಮಾರ್ಕೆಟಿಂಗ್ consultancy, industrial consultancy, industrial testing labs. So what are the results and effects of Battle of Buxar? ಏನದು ಎಫೆಕ್ಟ್ ಮತ್ತು ರಿಸಲ್ಟ್ ಏನಾಯ್ತು? ಕಂಬೈನ್ಡ್ ಫೋರ್ಸ್ ಡಿಫೀಟೆಡ್ ಆಯ್ತು. ಬ್ರಿಟಿಷ್ ಸೆಕ್ಯೂರ್ಡ್ ದಿವಾನಿ ರೈಟ್ಸ್, ಬ್ರಿಟಿಷರಿಗೆ ದಿವಾನಿ ರೈಟ್ ಸಿಕ್ಬಿಡ್ತು. ರಾಬರ್ಟ್ ಕ್ಲೈವ್ ಇಂಡ್ಯೂಸ್ಡ್ ಡ್ಯುಯಲ್ ಗವರ್ನಮೆಂಟ್ ಮಾಡ್ತಾರೆ. ಯಾರು? ರಾಬರ್ಟ್ ಕ್ಲೈವ್. ನವಾಬ್ ಆಫ್ Awadh gave 50 lakhs to British. Nawab of Awadh gave the 50 lakhs to British. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಏನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ರೋಲ್ ಏನಪ್ಪಾ ಅಂದ್ರೆ ಎನ್ಕರೇಜಿಂಗ್ ದ ಪ್ರೈಮರಿ ಎಜುಕೇಶನ್ ಎನ್ಕರೇಜ್ ಮಾಡಿದ್ರು. ಅಡಲ್ಟ್ ಎಜುಕೇಶನ್ ಜಾಸ್ತಿ ಮಾಡಿದ್ರು. ಹೆಲ್ತ್ ಫೆಸಿಲಿಟಿ ಮಾಡಿದ್ರು. ಡೆವಲಪ್ಮೆಂಟ್ ಆಫ್ ರೂರಲ್ ಇಂಡಸ್ಟ್ರಿ ಮಾಡಿದ್ರು. ಪ್ರೊವೈಡಿಂಗ್ ದ ಹೌಸಿಂಗ್ ಸ್ಕೀಮ್ ನ ರಿಲೀಸ್ ಮಾಡಿದ್ರು. ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅನ್ನು ಡೆವಲಪ್ ಮಾಡಕ್ಕೆ ಪ್ರೋತ್ಸಾಹ ಮಾಡಿದ್ರು. ಸೊ ವಾಟ್ ಆರ್ ದ ಅಚೀವ್ಮೆಂಟ್ ಆಫ್ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರ ವಾಟ್ ಇಸ್ ದ ಅಚೀವ್ಮೆಂಟ್? ಲೈಟ್ ನ್ಯೂ ರೈಲ್ವೆ ಲೈನ್ ಹಾಕಿದ್ರು. ಸ್ಟಾರ್ಟೆಡ್ ಶಿಂಷಾ ಹೆಪ್ ಪ್ರಾಜೆಕ್ಟ್. ಶಿಂಷಾ ಪ್ರಾಜೆಕ್ಟ್ ನ ಮಾಡಿದ್ರು. ಸ್ಟಾರ್ಟೆಡ್ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಮೈಸೂರು ಸ್ಟಾರ್ಟ್ ಮಾಡಿ ಶೇಷಾದ್ರಿ ಅಯ್ಯರ್. ಎಕ್ಸ್ಪ್ಲೈನ್ ದ ಆಸ್ಪೆಕ್ಟ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್. ಸೊ ಪ್ರಾಫಿಟ್ ಅರ್ನ್ಡ್ ಬೈ RBI ಇಂದ ಪ್ರಾಫಿಟ್ ಅರ್ನ್ ಆಯ್ತು. ಪ್ರಾಫಿಟ್ ಜನರೇಟೆಡ್ ಬೈ ರೈಲ್ವೇಸ್, ರೆವಿನ್ಯೂ ಜನರೇಟೆಡ್ ಬೈ ದಿ ಕಾಯಿನ್ಸ್ ಅಂಡ್ ಮಿಂಟ್ಸ್. ಸೊ ಪ್ರಾಫಿಟ್ ಅರ್ನ್ಡ್ ಬೈ ದಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್,
ಸೊ ವೇರಿಯಸ್ ಟೈಪ್ ಆಫ್ ಫೀಸ್ ಅಂಡ್ ಪೆನಾಲ್ಟೀಸ್, ಫೀಸಸ್ ಅಂದ್ರೆ ಪೆನಾಲ್ಟೀಸ್ ಹಾಕಿರೋ ನಾನ್ ಟ್ಯಾಕ್ಸಸ್ ರೆವೆನ್ಯೂ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ದ ವೆರಿ ಎಸೆನ್ಷಿಯಲ್ ಅಟ್ ದ ಪ್ರೆಸೆಂಟ್ ಡಿಸ್ಕಸ್ ಮಾಡಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೆರಿ ಎಸೆನ್ಷಿಯಲ್ ಆಗಿದೆ. ಯಾಕೆ? ಪಿಲ್ಲರ್ಸ್ ಆಫ್ ದಿ ಗವರ್ನಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಿಲ್ಲರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್, ಪ್ರೊಟೆಕ್ಟ್ ದ ಪಬ್ಲಿಕ್ ಇಂಟ್ರೆಸ್ಟ್, ಇಂಪ್ಲಿಮೆಂಟ್ ದ ಲಾ ಅಂಡ್ ಪಾಲಿಸೀಸ್, protect the social security, all round development of the human being and survival of the human society, survival of human society. ಇಷ್ಟು ಇದಕ್ಕೋಸ್ಕರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಮೆಥಡ್ಸ್ ಅಡಾಪ್ಟ್ ಬೈ ದಿ ರಾಯನ್ ಟು ಫೈಟ್ ದ ಬ್ರಿಟಿಷ್. ರಾಯಣ್ಣ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಕ್ಕೆ ಏನನ್ನು ಮೆಥಡ್ಗಳನ್ನ ಫಾಲೋ ಮಾಡಿದ್ರು? ರಾಯಣ್ಣ ವಾಸ್ ಎ ಬ್ರೇವ್ ಸೋಲ್ಜರ್, ಒಳ್ಳೆ ಧೈರ್ಯಶಾಲಿ. ಡೆವಲಪ್ಡ್ ಎ ಸೆನ್ಸ್ ಆಫ್ ನ್ಯಾಷನಲಿಸಮ್, organized army, organized secret meetings, looted treasury, looted the ತಾಲೂಕ್ ಆಫೀಸ್. ಚೆನ್ನಾಗಿ ಲೂಟ್ ಮಾಡಿದ್ರು ಟ್ರೆಜರೀಸ್ ಮತ್ತು ತಾಲೂಕ್ ಆಫೀಸ್ನ. ಅಚೀವ್ಮೆಂಟ್ ಆಫ್ ಕೃಷ್ಣದೇವರ ಒಡೆಯ ಫೋರ್, ಅವರ 4ನೇ ಕೃಷ್ಣದೇವರ ಒಡೆಯರ ಅಚೀವ್ಮೆಂಟ್ ಏನು? ಹೆಲ್ಪ್ಡ್ ಗರ್ಲ್ಸ್ ಎಜುಕೇಶನ್ಗೆ ಹೆಲ್ಪ್ ಮಾಡಿರು. ಸ್ಟಾರ್ಟೆಡ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿರು. ಡೆವಲಪ್ಡ್ ಇರಿಗೇಷನ್ಸ್, ನ್ಯೂ ರೈಲ್ವೆ ಲೈನ್ಸ್ನ ಮಾಡಿದ್ರು. ಸ್ಟಾರ್ಟೆಡ್ ಇಂಡಸ್ಟ್ರೀಸ್, ಫಾರ್ಮಡ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಎನ್ಕರೇಜ್ ದ ಮ್ಯೂಸಿಷಿಯನ್ ಸಾಹಿತಿಗಳನ್ನ ಎನ್ಕರೇಜ್ ಮಾಡಿದ್ರು. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ, ಬ್ರಿಟಿಷ್ ಇಂಡಿಯಾದಲ್ಲಿ ಎಜುಕೇಶನ್ ಯಾವ ರೀತಿ ಎಫೆಕ್ಟ್ ಆಗಿದೆ? ಲೋಕಲ್ ಲಿಟರೇಚರ್ ಡೆವಲಪ್ ಆಯ್ತು, ಲೋಕಲ್ ಲ್ಯಾಂಗ್ವೇಜ್ ಡೆವಲಪ್ ಆಯ್ತು, ಪಿರಿಯಾಡಿಕಲ್ಸ್ ಸ್ಟಾಟಸ್ ಆಯ್ತು, ಫ್ರೆಶ್ ಥಿಂಕಿಂಗ್ ಬಿಗನ್ಸ್, ಹೊಸ ಥಿಂಕಿಂಗ್ಗಳು ಸ್ಟಾರ್ಟ್ ಆದವು. ಇನ್ಫ್ಲೂಯೆನ್ಸ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು. ಯೂನಿವರ್ಸಿಟೀಸ್ ವೇರ್ ಎಸ್ಟಾಬ್ಲಿಷ್ಡ್ ಅಂಡ್ ಕಾಲೇಜಸ್ ಸ್ಟಾರ್ಟ್ ಆಯ್ತು. ವಾಟ್ ಆರ್ ದ ಟರ್ಮ್ಸ್ ಆಫ್ ಸಬ್ಸಿಡಿಯರಿ ಅಲಯನ್ಸ್? ಲಾರ್ಡ್ ವೆಲ್ಲಸ್ಲಿ ಅವರು ಸಬ್ಸಿಡಿಯರಿ ಅಲಯನ್ಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಅದ್ರ ಏನ್ ಟರ್ಮ್ಸ್? ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ಹಿಸ್ ಕಿಂಗ್ಡಮ್, ಅವನ ರಾಜ್ಯದಲ್ಲೇ ಅವ್ರ ಏನು ಆರ್ಮಿನ ಇಟ್ಕೊಬೇಕಿತ್ತು. ಪೇ ಮೇಂಟೆನೆನ್ಸ್ ಚಾರ್ಜಸ್, ಅವರಿಗೆ ಸ್ಯಾಲರಿನ ಕೊಡಬೇಕಿತ್ತು. ಅಪಾಯಿಂಟ್ಮೆಂಟ್ ಆಫ್ ದಿ ರೆಸಿಡೆನ್ಸ್ ಇನ್ ದ ಇಸ್ ಕೋರ್ಟ್ ಅಂಡ್ ನಾಟ್ ಟು ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ಸ್, ಬೇರೆ ಯುರೋಪಿಯನ್ಸ್ ಯಾರು ಅಪಾಯಿಂಟ್ ಮಾಡಂಗಿಲ್ಲ. ಕಂಪನಿ ಆಫರ್ ಪ್ರೊಟೆಕ್ಷನ್ ಆನ್ ಇಟ್ಸ್ ಟು ದ ಸ್ಟೇಟ್, ಕಂಪನಿನೇ ಏನ್ ಮಾಡ್ತಿತ್ತು? ಆಫರ್ ಮಾಡ್ತಿತ್ತು, ಪ್ರೊಟೆಕ್ಷನ್ ಮಾಡ್ತಿತ್ತು. ಸೊ ಇಷ್ಟು ವರ್ಷ ನೋಡಿ 17th ಕ್ವಶನ್, ಇಷ್ಟು ವರ್ಷ ಕೇಳುವಂತಹ ಎಲ್ಲಾ ಕ್ವಶನ್ಸ್ಗಳನ್ನು ನಾನು ಬುಲೆಟ್ ಪಾಯಿಂಟ್ ನ ಮಾಡಿ ಹಾಕಿದ್ದೀನಿ. ಸೊ ಇಟ್ ಇಸ್ ವೆರಿ ಯೂಸ್ಫುಲ್ ಟು ಯುವರ್ ಎಕ್ಸಾಮಿನೇಷನ್ ಟು ಸ್ಕೋರ್ ಔಟ್ ಆಫ್ 4 marks ಇನ್ ದ ಸೋಷಿಯಲ್. ಪ್ಲೀಸ್ ರೀಡ್ ವೆಲ್ ಅಂಡ್ ಎಫರ್ಟ್ ಮೋರ್, ಡೋಂಟ್ ಡಿಸ್ಕರೇಜ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಏನು ಏನ್ ಮಾಡಬಾರ್ದು, ನಿಮ್ಮನ್ನ ನೀವು ನನ್ನ ಕೈಲಿ ಹಾಗಲ್ಲ ಡಿಸ್ಕರೇಜ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನಿಮ್ ಕೈಲಿ ಆಗುತ್ತೆ. ಸೊ ಪಾಸಿಟಿವ್ ಥಿಂಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. So please read well and thanks for watching my video. So all the best for your examination.